ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಚಿಂಚೋಳಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಅವರ ನೇತೃತ್ವದಲ್ಲಿ ಇಂದು ಮಹಾತ್ಮ ಗಾಂಧಿ ಜಯಂತಿಯಂದು ಗಾಂಧಿ ಭಾರತ ಎಂಬ ಹೆಸರಿನಲ್ಲಿ ಗಾಂಧಿ ನಡಿಗೆ ಪಾದಯಾತ್ರೆ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಚಂದಾಪುರ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ವೃತ್ತವರೆಗೆ ಪಾದಯಾತ್ರೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಸುಭಾಷ್ ರಾಠೋಡ್ ಅವರು ಮಾತನಾಡಿದರು. ಪ್ರಪಂಚಕ್ಕೆ ಸತ್ಯ, ಅಹಿಂಸೆ, ತ್ಯಾಗ ಮಂತ್ರ ಹೇಳಿಕೊಟ್ಟ ಮತ್ತು ಕಾರ್ಯರೂಪಕ್ಕೆ ತಂದು ಇಡೀ ಜಗತ್ತಿನ ಮನುಕುಲಕ್ಕೆ ಶಾಂತಿ ಸಂದೇಶ ಸಾರಿದ ಶಾಂತಿ ದೂತರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು. ಭಾರತೀಯ ರಾಷ್ಟ್ರ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿ ಅಧ್ಯಕ್ಷರಾಗಿ ನಡೆಸಿಕೊಟ್ಟ ಕಾಂಗ್ರೆಸ್ ಪಕ್ಷದ 29ನೇ ಬೆಳಗಾವಿ ಅಧಿವೇಶನಕ್ಕೆ ಈಗ 100 ವರ್ಷ ಪೂರೈಸಿದ ಸಂಭ್ರಮ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲಿ ದಾಖಲಾಗಿರುವ ಈ ಚಾರಿತ್ರಿಕ ಸಂದರ್ಭವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಪುರಸಭೆ ಅಧ್ಯಕ್ಷರಾದ ಸುಲ್ತಾನ ಬೇಗಂ, ಸೈಯದ್ ಖಲೀಲ್ ಪಟೇಲ್, ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಆರ್ ಮಲ್ಲಿ, ಕಾಳಗಿ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದೇವೇಂದ್ರಪ್ಪ ಹೆಬ್ಬಾಳ್ ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ನಾಗರಾಜ್ ಪಾಟೀಲ್, ಚಿಂಚೋಳಿ. ಕೂಡ ನಾವು ಸಮರ್ಪಣೆ ಮಾಡ್ತಕ್ಕಂಥ ಶ್ರಮ ಅಂತ ಅವ್ರ ನೆನಪಿನಲ್ಲಿ. ಜೊತೆಗೆ ಮಹಾತ್ಮ ಗಾಂಧಿಯವರು, ನಾನು ಅಂಕಿಅಂಶ ನೋಡ್ತಾ ಇದ್ದೆ, 2338 ದಿವಸ ಜೈಲಿನಲ್ಲಿದ್ದರು. 2338 ಡೇಸ್. ಅವರ ಜೀವಮಾನದಲ್ಲಿ 1913ರಿಂದ 1948ರವರೆಗೆ 18 ಸಲ ಉಪವಾಸ ಸತ್ಯಾಗ್ರಹ ಮಾಡಿದರು. ಅತ್ಯಂತ ಉದ್ದ ಸತ್ಯಾಗ್ರಹ ಅಂತಂದ್ರೆ 21 ದಿವಸ, ಒಂದು ಹನಿ ನೀರಿಲ್ಲ, ಒಂದು ಅಗಳು ಅನ್ನ ಇಲ್ಲ. 18 ಸಲ ಉಪವಾಸ ಸತ್ಯಾಗ್ರಹ, ಒಂದು ಸತ್ಯಾಗ್ರಹ 21 ದಿವಸ ಅವರು ಮುಂದುವರಿಸಿದರು. ಇಂತಹ ಮಹಾನ್ ನಾಯಕ ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಾವೆಲ್ಲರೂ ಪುಣ್ಯವಂತರು. ಬರೀ ಭಾರತ ಅಷ್ಟೇ ಅಲ್ಲ, ಅಮೆರಿಕಾದ ಹೋರಾಟಗಾರ ಮಾರ್ಟಿನ್ ಲೂಥರ್ ಕಿಂಗ್ ನನಗೆ ಮಹಾತ್ಮ ಗಾಂಧಿ ಗುರು. ಮಹಾತ್ಮ ಗಾಂಧಿಯವರ ಸಿದ್ಧಾಂತದಲ್ಲಿ ನಡೆದು ನಾನು ಅಮೆರಿಕ ಬದಲಾವಣೆ ಮಾಡ್ತೇನೆ ಅಂತ ಹೊರಟರು ಮಾರ್ಟಿನ್ ಲೂಥರ್ ಕಿಂಗ್. ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾ ದೇಶವನ್ನ ಸ್ವತಂತ್ರಗೊಳಿಸಿದ್ರು. ಅವರು ಭಾರತಕ್ಕೆ ಬಂದಿದ್ರು. ನಾನು ನನ್ನ ದೇಶ ಸ್ವತಂತ್ರಗೊಳಿಸಿದ್ದು ಮಹಾತ್ಮ ಗಾಂಧಿಯವರ ಸಿದ್ಧಾಂತದಿಂದ, ಅವರು ತೋರಿಸಿದ ದಾರಿ ಮೇಲೆ ಅಂತೇಳಿ. ಮ್ಯಾನ್ಮಾರ್, ಬರ್ಮಾ ಅಂತ ನಾವು ಕರಿತೀವಿ, ಆಂಗ್ ಸೂ ಕಿ ಅಂತ ಹೇಳಿ ಅಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗುವರು. ನಮ್ಮ ಬರ್ಮಾ ದೇಶಕ್ಕೆ ವಿಮೋಚನೆ ನಾವು ಕೊಡಿಸಿದ್ದು ಮಹಾತ್ಮ ಗಾಂಧಿಯವರ ಸಿದ್ಧಾಂತದಿಂದ. ಬರಾಕ್ ಒಬಾಮಾ ಬಂದಿದ್ರು, ಅಮೆರಿಕನ್ ಪ್ರೆಸಿಡೆಂಟ್ ಭಾರತಕ್ಕೆ. ನನ್ನ ಸೈದ್ಧಾಂತಿಕ ಗುರು ಮಹಾತ್ಮ ಗಾಂಧಿ ಅಂತ ಹೇಳಿದ್ರು. ಇಷ್ಟು ಅಗಾಧ ವಿಚಾರವಂತ, ಇಷ್ಟು ಅಪಾರ ಜ್ಞಾನವುಳ್ಳಂಥ, ಮಾನವೀಯತೆ ಉಳ್ಳಂಥ ಮಹಾ ನಾಯಕ ಮಹಾತ್ಮ ಗಾಂಧಿ. ಮಹಾತ್ಮ ಅಂತ ಅದಕ್ಕೆ ಹೆಸರಿಟ್ಟಿದ್ದು ಯಾರೂ ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಹೆಸರು. ಬೇರೆ ಯಾರಾದ್ರೂ ಇಟ್ಟಿದ್ರೆ ಏನಾದ್ರು. ಅವರಿಗೆ ದೇಶದ ರಾಷ್ಟ್ರಕ್ಕೆ ಪಿತಾ ಅಂತ ಹೆಸರಿಟ್ಟಿದ್ದು ಸುಭಾಷ್ ಚಂದ್ರ ಬೋಸ್. ಇಂಥ ಮಹಾನ್ ನಾಯಕರು ಅವರಿಗೆ ಹೊರಡುವಾಗ ಇವತ್ತಿನ ಭಾರತದ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ. ಮಹಾತ್ಮ ಗಾಂಧಿಯವರ ಕಾಲಿನ ಧೂಳಿಗೆ ಸಮಾನ ಇರಲಾರ್ತಕ್ಕಂತಹ ಕೆಲವು ನಾಯಕರು ಇವತ್ತು ಮಹಾತ್ಮ ಗಾಂಧಿಯವರನ್ನು ಟೀಕೆ ಮಾಡ್ತಾ ಇದ್ದಾರೆ, ಮಹಾತ್ಮ ಗಾಂಧಿಯವರನ್ನ ತೆಗಳ್ತಾ ಇದ್ದಾರೆ, ಮಹಾತ್ಮ ಗಾಂಧಿಯವರನ್ನ ಗುಂಡಿಕ್ಕಿ ಕೊಂದಿರ್ತಕ್ಕಂತಹ ಗೋಡ್ಸೆ ಅವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಈಗ ನಡೀತಾ ಇರೋದು 2 ಸಂಘರ್ಷ. ಒಂದು ಗಾಂಧಿ ವಿಚಾರವಾದಿಗಳು ಒಂದು ಕಡೆ ಇದ್ರೆ, ಒಂದು ಕಡೆ ಗೋಡ್ಸೆ ವಿಚಾರವಾದಿಗಳು ಒಂದು ಕಡೆ. ಗಾಂಧಿ ವಿಚಾರವಾದಿಗಳ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೇವೆ ಮತ್ತು ಗಾಂಧಿ ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣ, ಚರ್ಚಾಕೂಟ, ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳು ಈ ರೀತಿಯಾಗಿ ನಮ್ಮ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾವು ಏರ್ಪಡಿಸ್ತೇವೆ. ಅದು ಕಾಲೇಜಿನಲ್ಲಾಗಿರ್ಬೋದು, ಸ್ಕೂಲ್ನಲ್ಲಾಗಿರ್ಬೋದು, ಹಾಸ್ಟೆಲ್ನಲ್ಲಾಗಿರ್ಬೋದು. ಮಹಾತ್ಮ ಗಾಂಧಿಯವರ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ